ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಯಾರು? ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಹೇಳೋಕ್ಕಾಗಲ್ಲ. ಅಂದ್ರೆ ತುಂಬಾ ಚೆನ್ನಾಗೇ ಆಡ್ತಾ ಇಲ್ಲ ಇವರು, ಏನು ಎಂಟರ್ಟೈನ್ ಮಾಡ್ತಾ ಇಲ್ಲ ಆ ಥರ. ಅಂದರೆ ಎಲ್ಲ ಒಂದೇ ಸಮ ಇದ್ದಾರೆ, ಹಂಗಾಗಿ ಹೇಳೋಕ್ಕಾಗಲ್ಲ. ಈ ಮನೇಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವ್ಯಕ್ತಿ ಯಾರು? ಯಾರೋ ನನಗದೆಲ್ಲ ಅಂದ್ರೆ ಇವ್ರು ತುಂಬಾ ಎಂಟರ್ಟೈನು ಮಾಡ್ತಿಲ್ಲ, ಆ ಕಡೆ ಗೇಮ್ ಮಾಡ್ತಿಲ್ಲ, ಸುಮ್ಮನೆ ಗಾಸಿಪ್ ಮಾಡ್ಕೊಂಡಿದ್ದಾರೆ, ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಯಾರೋ ಹೊಸ್ದಾಗಿ ಬಂದಿದ್ದಾರಲ್ಲಮ್ಮ ಶೋಭಾ. ಶೋಭಾ ಅವ್ರು ಅನ್ಕೊಂತೀನಿ. ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೀರಾ? ನನ್ನ ಪ್ರಕಾರ ನೋಡೋಕೆ ಹೋದ್ರೆ ಇವ್ರು ಭವ್ಯ ಗೌಡ. ಭವ್ಯ ಅವರು. ಓಕೆ, ಗೆಲ್ಲೋದಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋ ವ್ಯಕ್ತಿ ಯಾರು? ಧನರಾಜ್. ಧನರಾಜ್ ಅವರು. ಯಾರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಯೋಗ್ಯತೆನೇ ಇಲ್ಲ. ಅದರಲ್ಲಿ 4 ಜನ ಇದ್ದಾರೆ, ಯಾರು ಅಂತ ಹೇಳಕ ಅದ್ರಲ್ಲಿ ಹನುಮಂತನಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡ್ಬೇಕು ಏನಾಗುತ್ತೆ, ಹನುಮಂತನೇ ಗೆಲ್ತಾರೆ. ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಯಾರು ಅನ್ಸುತ್ತೆ? ಚೈತ್ರ. ಚೈತ್ರ ಅವ್ರು ಗೆಲ್ಲಕ್ಕೆ. ಚೈತ್ರ ಅವ್ರದ್ದು ಏನಾದ್ರು ಮನೇಲಿ ಕಿರಿಕಿರಿ ಅನ್ಸಿದೆ, ಅವ್ರ ವಾಯ್ಸ್ ಏನಾದ್ರು ಎಲ್ಲರಿಗೂ ಅನಿಸಿದೆ, ನಮಗೆ ಇರಿಟೇಷನ್ ಆಗುತ್ತೆ. ಓಕೆ, ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಯಾರು? ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಹೇಳೋಕ್ಕಾಗಲ್ಲ. ಅಂದ್ರೆ ತುಂಬಾ ಚೆನ್ನಾಗೇ ಆಡ್ತಾ ಇಲ್ಲ ಇವರು, ಏನು ಎಂಟರ್ಟೈನ್ ಮಾಡ್ತಾ ಇಲ್ಲ ಆ ಥರ. ಅಂದರೆ ಎಲ್ಲ ಒಂದೇ ಸಮ ಇದ್ದಾರೆ, ಹಂಗಾಗಿ ಹೇಳೋಕ್ಕಾಗಲ್ಲ. ಈ ಮನೇಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವ್ಯಕ್ತಿ ಯಾರು? ಯಾರೋ ನನಗದೆಲ್ಲ ಅಂದ್ರೆ ಇವ್ರು ತುಂಬಾ ಎಂಟರ್ಟೈನು ಮಾಡ್ತಿಲ್ಲ, ಆ ಕಡೆ ಗೇಮ್ ಮಾಡ್ತಿಲ್ಲ, ಸುಮ್ಮನೆ ಗಾಸಿಪ್ ಮಾಡ್ಕೊಂಡಿದ್ದಾರೆ, ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಯಾರೋ ಹೊಸ್ದಾಗಿ ಬಂದಿದ್ದಾರಲ್ಲಮ್ಮ ಶೋಭಾ. ಶೋಭಾ ಅವ್ರು ಅನ್ಕೊಂತೀನಿ. ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೀರಾ? ನನ್ನ ಪ್ರಕಾರ ನೋಡೋಕೆ ಹೋದ್ರೆ ಇವ್ರು ಭವ್ಯ ಗೌಡ. ಭವ್ಯ ಅವರು. ಓಕೆ, ಗೆಲ್ಲೋದಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋ ವ್ಯಕ್ತಿ ಯಾರು? ಧನರಾಜ್. ಧನರಾಜ್ ಅವರು. ಯಾರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಯೋಗ್ಯತೆನೇ ಇಲ್ಲ. ಅದರಲ್ಲಿ 4 ಜನ ಇದ್ದಾರೆ, ಯಾರು ಅಂತ ಹೇಳಕ ಅದ್ರಲ್ಲಿ ಹನುಮಂತನಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡ್ಬೇಕು ಏನಾಗುತ್ತೆ, ಹನುಮಂತನೇ ಗೆಲ್ತಾರೆ. ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಯಾರು ಅನ್ಸುತ್ತೆ? ಚೈತ್ರ. ಚೈತ್ರ ಅವ್ರು ಗೆಲ್ಲಕ್ಕೆ. ಚೈತ್ರ ಅವ್ರದ್ದು ಏನಾದ್ರು ಮನೇಲಿ ಕಿರಿಕಿರಿ ಅನ್ಸಿದೆ, ಅವ್ರ ವಾಯ್ಸ್ ಏನಾದ್ರು ಎಲ್ಲರಿಗೂ ಅನಿಸಿದೆ, ನಮಗೆ ಇರಿಟೇಷನ್ ಆಗುತ್ತೆ. ಓಕೆ, ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಯಾರು? ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಹೇಳೋಕ್ಕಾಗಲ್ಲ. ಅಂದ್ರೆ ತುಂಬಾ ಚೆನ್ನಾಗೇ ಆಡ್ತಾ ಇಲ್ಲ ಇವರು, ಏನು ಎಂಟರ್ಟೈನ್ ಮಾಡ್ತಾ ಇಲ್ಲ ಆ ಥರ. ಅಂದರೆ ಎಲ್ಲ ಒಂದೇ ಸಮ ಇದ್ದಾರೆ, ಹಂಗಾಗಿ ಹೇಳೋಕ್ಕಾಗಲ್ಲ. ಈ ಮನೇಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವ್ಯಕ್ತಿ ಯಾರು? ಯಾರೋ ನನಗದೆಲ್ಲ ಅಂದ್ರೆ ಇವ್ರು ತುಂಬಾ ಎಂಟರ್ಟೈನು ಮಾಡ್ತಿಲ್ಲ, ಆ ಕಡೆ ಗೇಮ್ ಮಾಡ್ತಿಲ್ಲ, ಸುಮ್ಮನೆ ಗಾಸಿಪ್ ಮಾಡ್ಕೊಂಡಿದ್ದಾರೆ, ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಯಾರೋ ಹೊಸ್ದಾಗಿ ಬಂದಿದ್ದಾರಲ್ಲಮ್ಮ ಶೋಭಾ. ಶೋಭಾ ಅವ್ರು ಅನ್ಕೊಂತೀನಿ. ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೀರಾ? ನನ್ನ ಪ್ರಕಾರ ನೋಡೋಕೆ ಹೋದ್ರೆ ಇವ್ರು ಭವ್ಯ ಗೌಡ. ಭವ್ಯ ಅವರು. ಓಕೆ, ಗೆಲ್ಲೋದಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋ ವ್ಯಕ್ತಿ ಯಾರು? ಧನರಾಜ್. ಧನರಾಜ್ ಅವರು. ಯಾರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರಿಗೆ ಯೋಗ್ಯತೆನೇ ಇಲ್ಲ. ಅದರಲ್ಲಿ 4 ಜನ ಇದ್ದಾರೆ, ಯಾರು ಅಂತ ಹೇಳಕ ಅದ್ರಲ್ಲಿ ಹನುಮಂತನಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡ್ಬೇಕು ಏನಾಗುತ್ತೆ, ಹನುಮಂತನೇ ಗೆಲ್ತಾರೆ. ಗೆಲ್ಲಕ್ಕೆ ಯೋಗ್ಯತೆನೇ ಇಲ್ಲ ಅನ್ನೋರು ಯಾರು ಅನ್ಸುತ್ತೆ? ಚೈತ್ರ. ಚೈತ್ರ ಅವ್ರು ಗೆಲ್ಲಕ್ಕೆ. ಚೈತ್ರ ಅವ್ರದ್ದು ಏನಾದ್ರು ಮನೇಲಿ ಕಿರಿಕಿರಿ ಅನ್ಸಿದೆ, ಅವ್ರ ವಾಯ್ಸ್ ಏನಾದ್ರು ಎಲ್ಲರಿಗೂ ಅನಿಸಿದೆ, ನಮಗೆ ಇರಿಟೇಷನ್ ಆಗುತ್ತೆ.